ಈ ತರ ಗಮ್ ತರ ಹೇಳ್ತಾ ಇದೀನಿ. ಸುಮ್ಮನೆ ನೀರ್ ಸೌಂಡ್. Hi guys, welcome and welcome back to Hi guys, welcome and welcome back to my channel. ಸೊ ನಾವ್ ಇವತ್ತು ಬಂದಿದ್ದೀನಿ ಗೋಕರ್ಣಗೆ. ಈ ತರ ಗಮ್ ತರ ಹೇಳ್ತಾ ಇದೀನಿ ಆಫ್ ಮಾಡು. ನೈಟ್ ಬ್ಯಾಂಗ್ಳೂರಿಂದ ಹೊರಟಿ ನಾವು 6:30 6:45 ಹಂಗೆ ಗೋಕರ್ಣ ರೀಚ್ ಆದ್ವಿ. ಅಲ್ಲಿಗೆ ಹೋದ್ಮೇಲೆ ಲೈಕ್ 10 o'clock ನಮಗೆ ಚೆಕ್ ಇನ್ ಇತ್ತು. ಬಟ್ ನಾವು 6:30 ರೀಚ್ ಆಗೋದ್ರಿಂದ ಬೀಚಲ್ಲಿ ಇರ್ಬೇಕಾಗಿತ್ತು. ಸೊ ಸ್ವಲ್ಪ ಹೊತ್ತು ಬೀಚ್ನ ನೋಡ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. 10 o'clock ಹಂಗೆ ಅವ್ರು ನಮಗೆ ಚೆಕ್ ಇನ್ ಮಾಡೋದಕ್ಕೆ ಹೇಳಿದ್ರು. ಚೆಕ್ ಇನ್ ಮಾಡಿ ಇಟ್ ವಾಸ್ ಟೆರಿಬಲಿ ಹಾಟ್. ಸಖತ್ ಹಾಟ್ ಆಗಿತ್ತು. ಅಲ್ಲಿ ಪ್ಲೇಸು ಅಡ್ಜಸ್ಟ್ ಆಗೋಕೆ ತುಂಬಾ ಕಷ್ಟ ಆಯಿತು. ಆ್ಯಂಡ್ ಆಲ್ಸೋ ಬಸ್ಸಲ್ಲಿ ಹೋಗಿದ್ರಿಂದ ತುಂಬಾ ಟಯರ್ಡ್ ಆಗಿದ್ವಿ ನೈಟ್ ಫುಲ್ ಜರ್ನಿ ಮಾಡಿ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ರೆಡಿ ಆಗಿ ಬಂದಿರೋದೇ ಟ್ರಿಪ್ ಅಂತ, ಲೆಟ್ಸ್ ನಾಟ್ ವೇಸ್ಟ್ ಟೈಮ್ ಅಂತ ವಿ ರೆಂಟೆಡ್ ಅ ಬೈಕ್. ಸೊ ಇಲ್ಲಿ ರೆಂಟ್ ಮಾಡಿರೋರು ಒಂದು ವಿಡಿಯೋ ಮಾಡ್ಕೊಳಕ್ ಅಂತ ಹೇಳಿದ್ರು. ಬಟ್ ಲಿಟ್ರಲಿ ತುಂಬಾ ಡಬ್ಬಾ ತರ ಇತ್ತು ಆ ಬೈಕ್. ಅಂಡ್ ದೇ ಟುಕ್ ಅ ಲಾಟ್ ಆಫ್ ಮನಿ ಫಾರ್ ದ್ಯಾಟ್. ಅಂಡ್ ಫಸ್ಟ್ ಪ್ಲೇಸ್ಗೆ ನಾವು ಹೋಗಿದ್ದೆ ಶಿವ ಕೇವ್ಸಿಗೆ. ಇದು ಆಲ್ಮೋಸ್ಟ್ 3 to 4 kilometers ಫ್ರಮ್ ಗೋಕರ್ಣ ಇತ್ತು. ಸೊ ವಿ ಟುಕ್ ಅ ರೈಡ್ ಫ್ರಮ್ ಗೋಕರ್ಣ ಅಂಡ್ ಬಂದು ಒಂದು 20 minutes ಅಲ್ಲಿ ರೀಚ್ ಆದ್ವಿ. ಆಬ್ವಿಯಸ್ಲಿ ಕೇವ್ಸ್ ಒಳಗಡೆ ದೇವಸ್ಥಾನ ಎಲ್ಲ ಇತ್ತು. ನಾನು ಹೋಗ್ಲಿಲ್ಲ. ನಿಖಿತಾ ಅವರು ನಮಗೋಸ್ಕರ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಅಂಡ್ ಸ್ವಲ್ಪ ಭಯ ಭಯ ಪಟ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಪ್ಲೀಸ್ ಹ್ಯಾವ್ ಅ ಲುಕ್. ಲೆಟ್ಸ್ ವಾಚ್ ದ ವಿಡಿಯೋ. ಸೊ ಆಫ್ಟರ್ ಕೇವ್ಸ್ ನಾವು ಹೋಗಿದ್ದು ರಾಮತೀರ್ಥ ಪುಷ್ಕರ್ಣಿ ಅಂತ. ಇದು ಒಂದು ಟೆಂಪಲ್. ಅಲ್ಲಿಂದ ಇದ್ರ ಬರ್ಬೇಕಾಗಿರೋ ರೈಡ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಸಿ ವ್ಯೂ ಕಾಣಿಸ್ತಾ ಇತ್ತು. ತುಂಬಾ ಸಖತ್ತಾಗಿತ್ತು. ಯು ಕ್ಯಾನ್ ಸಿ ನಾವು ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೇನೆ ಆ ಕಡೆ ಸಿ ಇದೆ, ಈ ಕಡೆ ಟೆಂಪಲ್ ಇದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ಆಕ್ಚುಲಿ ಓಪನ್ ಇರ್ಲಿಲ್ಲ ದೇವಸ್ಥಾನ. ನಾವು ಒಳಗಡೆ ಹೋಗಿ ನಾವೇ ನೋಡ್ಕೋಬೋದಾಗಿತ್ತು. ಯಾರು ಇರ್ಲಿಲ್ಲ. ಬಿಕಾಸ್ ನಾವು ವೀಕ್ ಡೇಸ್ ಅಲ್ಲಿ ಹೋಗಿರೋದ್ರಿಂದ ಯಾರು ಇರ್ಲಿಲ್ಲ ಅದೇ ಅಲ್ಲಿ. ಆಲ್ಮೋಸ್ಟ್ ನಾವು ಹೋಗಿದ್ ಕಡೆ ಎಲ್ಲ ತುಂಬಾನೇ ಮಿನಿಮಲ್ ಪೀಪಲ್ ಇದ್ರು. ಇಟ್ ವಾಸ್ ವೆರಿ ನೈಸ್ ಬಿಕಾಸ್ ನಮ್ಮ ಸ್ಪೇಸ್ ನಮಗೆ ಸಿಕ್ತಿತ್ತು ನಾವು ಹೋದಾಗೆಲ್ಲ. ಇದು ಒಂದು ರಾಮನ್ ಟೆಂಪಲ್. ಸೊ ಇಟ್ ವಾಸ್ ನೈಸ್. ವ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಟೆಂಪಲ್ ಇಂದ ಟೆಂಪಲ್ ಒಳಗಡೆ ದೇವ್ರು ಎಲ್ಲ ನೋಡ್ಕೊಂಡು ಟೆಂಪಲ್ ಇಂದಾನೆ ಇಫ್ ಯು ಲುಕ್ ಔಟ್ಸೈಡ್ ಬೀಚ್ ವ್ಯೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ಯಾವ ಕಡೆ ನೋಡಿದ್ರು ಬೀಚೇ ಕಾಣಿಸ್ತಾ ಇತ್ತು. ಯಾ, ಲೆಟ್ಸ್ ಟೇಕ್ ಅ ಲುಕ್. ಇಲ್ಲಿಂದ ನೋಡ್ಬೋದು ಬೀಚ್ ವ್ಯೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಆ ವೆದರ್ಗೆ ಬೀಚ್ಗೆ ತುಂಬಾ ಒಂಥರ ಲುಕ್ ಇತ್ತು, ಬೇರೆ ತರಾನೇ. ಇಟ್ ವಾಸ್ ಸೋ ನೈಸ್. ಇದು ಆ ದೇವಸ್ಥಾನದಿಂದ ಆಚೆ ಕಡೆ ವ್ಯೂ. ಈ ಕಡೆ ಎಲ್ಲ ಆಕ್ಚುಲಿ ಬಂಡೆಕಲ್ಲು ಅದ್ರ ಮೇಲೆಲ್ಲ ಬರ್ತಾ ಇತ್ತು ನೀರು. ವೇವ್ಸ್ ಎಲ್ಲ ಬರ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಸೊ ಯಾ, ಆಫ್ಟರ್ ಟೆಂಪಲ್ ನಾವು ಒಂದು ರಿಫ್ರೆಶ್ಮೆಂಟ್ ಡ್ರಿಂಕ್ ಕುಡ್ಕೊಂಡು ವಿ ವೆಂಟ್ ಫಾರ್ ಅ ಸೀ ವ್ಯೂ. ಸನ್ಸೆಟ್ ನೋಡಕ್ಕಂತ ಸೀಗೆ ಹೋದ್ವಿ. ನೀವು ನೋಡ್ತಿರ್ಬೋದು ನಾವು ವೀಕ್ ಡೇಸ್ ಅಲ್ಲಿ ಹೋಗಿರೋದು. ಒಂದ್ ಚೂರು ಜನ ಇಲ್ಲ, ಎಲ್ಲೂ ಜನ ಇಲ್ಲ.
ಇಟ್ ವಾಸ್ ಸೋ ಗುಡ್. ಯೂಶಲಿ ನೀವೇನಾದರೂ ಪ್ಲಾನ್ ಮಾಡಿದ್ರೆ ಪ್ಲೀಸ್ ವೀಕೆಂಡ್ಸಲ್ಲಿ ಹೋಗಬೇಡಿ, ವೀಕ್ ಡೇಸಲ್ಲಿ ಟ್ರೈ ಮಾಡಿ. ಬಿಕಾಸ್ ವೀಕ್ ಡೇಸಲ್ಲಿ ಎಷ್ಟು ಖಾಲಿ ಸಿಗುತ್ತೆ, ನೀವೆಲ್ಲಾನು ನಿಮ್ಗೆ ಹೇಗೆ ಬೇಕೋ ಹಂಗೆ ಎಂಜಾಯ್ ಮಾಡ್ಬೋದು. ಇಟ್ ವಾಸ್ ಸೋ ಗುಡ್. ಸೊ ನಾವಿಲ್ಲಿ ಕುತ್ಕೊಂಡು ಸನ್ಸೆಟ್ ನೋಡಿದ್ವಿ. ಫುಲ್ ತುಂಬಾ ಚೆನ್ನಾಗಿತ್ತು. ಫೋಟೋಸ್ ತಕೊಂಡ್ವಿ ಎಷ್ಟೊಂದು. ಆಮೇಲೆ ಸಖತ್ತಾಗಿತ್ತು. ದಟ್ ಈಸ್ ವಾಟ್ ಐ ಕ್ಯಾನ್ ಸೇ. ಯಾ, ಲೆಟ್ಸ್ ಎಂಜಾಯ್ ದ ವ್ಯೂ. ಸೊ ಇದಾಗಿತ್ತು ಗೋಕರ್ಣದ ಫಸ್ಟ್ ಡೇ ವಿತ್ ಸನ್ಸೆಟ್. ತುಂಬಾನೇ ಎಂಜಾಯ್ ಮಾಡಿದ್ವಿ. ಸೊ ಯಾ, ಸೆಕೆಂಡ್ ಡೇ ವಿ ವಾಂಟೆಡ್ ಟು ಗೋ ಟು ಹೊನ್ನಾವರ ಆ್ಯಂಡ್ ಕೇವ್ಸ್. ಸೊ ಅದಕ್ಕೆ ನಾವು ಒಂದು ಕಾರ್ನ ರೆಂಟ್ ಮಾಡಿಕೊಂಡು ವಿ ವೆಂಟ್ ಫಾರ್ ಅ ರೈಡ್ ಆಫ್ ಆಲ್ಮೋಸ್ಟ್ 2 hours ರೈಡ್ ಇತ್ತದು, ಗೋಕರ್ಣದಿಂದ ಹೊನ್ನಾವರಗೆ. ಸೊ ಫಸ್ಟ್ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿ. So it was Nikita's birthday on 6th March. So we started a ride and we went for a temple. ನಾನು ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ನಿಯರ್ ಬೈ ಒಂದು ಟೆಂಪಲ್ಗೆ ಹೋಗಿದ್ವಿ. ಹಾಯ್ ಗಾಯ್ಸ್, ಡೇ 2 ಆಫ್ ಗೋಕರ್ಣ ವ್ಲಾಗ್. ಹೊನ್ನಾವರಕ್ಕೆ ಬಂದಿದ್ದೀವಿ. ವ್ಯೂ ಮತ್ತೆ ವಾಟರಲ್ಲಿ ಇದ್ದೀವಿ. ಭಯ ಆಗ್ತಾ ಇದೆ. ನೋಡೋಣ, ತೋರಿಸ್ತೇನೆ ಇರಿ. ಬ್ಯಾಕ್ ಸೈಡ್ ಹಿಂಗೆ ನೋಡ್ಬೋದು ನೀವು. ಹಿಂದೆಗಡೆ ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಾ ಇದೆ. ಲೈಕ್ 1.5 hour ಲಿಟ್ರಲಿ ನಾವು ಫುಲ್ ನೀರಿನ ಮಧ್ಯ ಇದ್ವಿ. ಬೋಟಲ್ಲಿ ಹೋಗ್ತಿದ್ರೆ ಅಕ್ಕಪಕ್ಕ ಪೂರ್ತಿ ಮರ, ಬರೀ ನೇಚರ್ ಇತ್ತು. ಆ್ಯಂಡ್ ಇಟ್ ವಾಸ್ ಸೋ ಕ್ಲೀನ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಟ್ ವಾಸ್ ಸೋ ಹಾಟ್ ಆಲ್ಸೋ, ಬಟ್ ಮೀನ್ವೈಲ್ ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಅಲ್ಲಿದ್ದು. ಆ್ಯಂಡ್ ಇಟ್ ವಾಸ್ ವರ್ತ್ ಗೋಯಿಂಗ್ ಟು ಹೊನ್ನಾವರ. ಸೊ ಯಾ, ಅಲ್ಲಿ ಇನ್ನೊಂದು ಪ್ಲೇಸ್ ಕರ್ಕೊಂಡೋಗಿತ್ತು ವೇರ್ ನಾವು ಫೋಟೋ ಶೂಟ್ಸ್ ಮಾಡ್ಕೋಬೋದಾಗಿತ್ತು. ಈ ಥರ ಎಲ್ಲ ಡೆಕೋರೇಷನ್ಸ್ ಇರ್ತಿತ್ತು, ಅದರಲ್ಲೆಲ್ಲ ಫೋಟೋ ಶೂಟ್ ಮಾಡ್ಬೋದಾಗಿತ್ತು. ಆ್ಯಂಡ್ ಇನ್ನೂ ತುಂಬ ಅಲ್ಲಿ ಪ್ಲೇಸಸ್, ಜೋಕಾಲಿ ಅಂತೆ ತುಂಬ ಏನೇನೋ ಇತ್ತು. ಇದ್ರಾಗೆಲ್ಲ ಫೋಟೋ ಶೂಟ್ಸ್ ಮಾಡ್ಕೊಳಕ್ಕೆ ಬಿಟ್ಟಿದ್ರು. ಅದಾದಮೇಲೆ ವಿ ಅಗೇನ್ ಕೇಮ್ ಟು ಬೋಟ್ ಆ್ಯಂಡ್ ಮತ್ತೆ ಒಂದು ರೈಡ್ ಹೋದ್ವಿ. ಇಲ್ಲಿಂದ ನಮಗೆ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಕರ್ಕೊಂಡು ಹೋದ್ರು. ಸೊ ನೆಕ್ಸ್ಟು ಇದಾದ್ಮೇಲೆ ಇದು ಬ್ಯಾಕ್ ಸೈಡ್ ವ್ಯೂ ಆಫ್ ಮ್ಯಾಂಗ್ರೋವ್ ಫಾರೆಸ್ಟು. ಇದು ನಾವು ಬೋಟಿಂಗಲ್ಲಿ ಏನು ಹೋಗ್ತೀವಿ ಆವಾಗ ನಮಗೆ ವ್ಯೂ ಸಿಗೋದು ಮ್ಯಾಂಗ್ರೋವ್ ಫಾರೆಸ್ಟಿಗೆ. ಅದಾದ್ಮೇಲೆ ಬೋಟಿಂಗಿಂದ ಆಚೆ ಬಂದ್ಮೇಲೆ ಸ್ವಲ್ಪ ಕಾರ್ ಅಲ್ಲಿ ಮುಂದೆ ಬಂದು ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಎಂಟ್ರೆನ್ಸು. ಇದಕ್ಕೆ ಸಪ್ರೇಟ್ ಎಂಟ್ರೆನ್ಸ್ ಇದೆ. ಆಮೇಲೆ ಫುಲ್ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ತನಕ ಇವರು ಬ್ರಿಡ್ಜ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದರಲ್ಲಿ ವಿ ವಾಕ್ಡ್ ಆ್ಯಂಡ್ ಸಕ್ಕತ್ತಾಗಿತ್ತು ಅದು ಫೀಲಿಂಗ್. ಆ್ಯಕ್ಚುಲಿ ಸ್ವಲ್ಪ ಭಯ ಆಗ್ತಾ ಇತ್ತು ಬಿಕಾಸ್ ಅದೆಲ್ಲ ವುಡ್ಡಿಂದ ಮಾಡಿದ್ರಿಂದ. ಸೊ ಇದು ಕಂಪ್ಲೀಟ್ ಮ್ಯಾಂಗ್ರೋವ್ ಫಾರೆಸ್ಟ್ದು ಎಂಡ್ ಪಾಯಿಂಟು. ಸೊ ಇಲ್ಲಿ ಒಂದು ರೌಂಡ್ ಇದೆ, ಅದು ಮ್ಯಾಂಗ್ರೋವ್ದು ಟ್ರೀಸ್ ಇರ್ತವೆ ಅಲ್ಲಿ. ಯು ಕ್ಯಾನ್ ವಾಚ್. ನಾನು ಒಳಗಡೆ ಎಲ್ಲ ಹೋಗಿ ವಿಡಿಯೋ ಮಾಡಿದ್ದೀನಿ. ಕಮ್ ನೆಕ್ಸ್ಟ್ ವಿಡಿಯೋ ಮಾಡಿದ್ರೆ ಬಾ. ನಾನು ಬ್ಲಾಗಲ್ಲಿ ಬರೋಕ್ಕೆ ನೀನು ಪುಣ್ಯ ಮಾಡಿರಬೇಕು ಗೈಸ್. ಇವಳು ನನ್ನ ಕೈಯಲ್ಲಿ ಮಾಡಬಾರ್ದೆಲ್ಲ ಮಾಡಿಸ್ತಾವಳೆ. ನಾನು ಡೀಸೆಂಟ್ ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಅಂಡೆ ಎಲ್ಲ ಮಾತಾಡಲ್ಲ ಈ ವ್ಲಾಗಲ್ಲಿ. ದ ಮೋಸ್ಟ್ ಡೀಸೆಂಟೆಸ್ಟ್ ವ್ಲಾಗ್ ಇನ್ ಮೈ ಯೂಟ್ಯೂಬ್ ಚಾನಲ್ ಇದಾಗಿರುತ್ತೆ. ಯಾ, ಈ ನಡುವೆ ರಿಕ್ವೆಸ್ಟ್ ಮಾಡ್ತಿದ್ರು ತುಂಬ ಎಲ್ಲರೂ ಡೀಸೆಂಟ್ ವ್ಲಾಗ್ ಮಾಡು ಅಂತ. ಹಂಗಂತ ಹಳೆ ವ್ಲಾಗ್ಸ್ ಎಲ್ಲ ಚೆನ್ನಾಗಿಲ್ಲ ಅಂತ ಅಲ್ಲ, ಚೆನ್ನಾಗಿಲ್ಲ ಗೈಸ್, ಚೆನ್ನಾಗಿದೆ. ಅದ್ರ ಹಿಂದಿನ ಕಷ್ಟ ಯಾವಳಿಗೆ ಗೊತ್ತು ಹೇಳಿ. ಹಾಂ, ಇವರೇನೋ ಹೇಳ್ಬಿಡ್ತಾರೆ, 2 ನಿಮಿಷ ನೋಡಿಬಿಡ್ತಾರೆ, ನಕ್ಕು ಬಿಡ್ತಾರೆ. ಹಿಂದಿನ ಕಷ್ಟ ಅದನ್ನ ಸೀರೆ 1 ನಿಮಿಷ. ಹಾಂ,
ಇಟ್ಕೋ ಇಟ್ಕೊಳೇ ಭಯ ಆಯ್ತೈತಿ ಗೈಸ್. ಆ ಕಡೆ ಎಲ್ಲ ಫುಲ್ಲು ನೀರಿದೆ. ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲೇ ವಾಪಸ್ ಹೋಗ್ಬಿಡೋಣ ಬಾ. ಬೇಡ ಬಾ, ಬೇಡ. ನೋಡಿ ಗೈಸ್, ಇಂಥವ್ರ ಜೊತೆ ಇದ್ದರೆ ನನ್ನ ಜೀವನನೇ ಹಾಳಾಗುತ್ತೆ. ಕೈಯೆಲ್ಲ ಕಾಣಿಸ್ತಾ ಇದೆ. ಎಲ್ಲರೂ ಬನ್ನಿ ಗೋಕರ್ಣ. ಮ್ಯಾಂಗ್ರೋವ್ ಫಾರೆಸ್ಟ್ ನೋಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಬೀಚಿಗೆ. ಬೀಚ್ ಅಂದ್ರೆ ತುಂಬಾ ಎಕ್ಸೈಟೆಡ್ ಆಗುತ್ತೇವೆ ಬ್ರೋನೋ, ಬಿಕಾಸ್ ತುಂಬಾ ಚೆನ್ನಾಗಿರುತ್ತೆ. ಬೀಚ್ ಹತ್ರ ಹೋದ್ರೆ ವಾಪಸ್ ಬರ್ಬೇಕಂತ ಅನ್ಸೋದೇ ಇಲ್ಲ. ಸೊ ಅದು ಇದೊಂದು ಬೀಚ್ 1 hour ನಿಯರ್ ಬೈ ಇತ್ತು. ಎಕ್ಸಾಕ್ಟ್ಲಿ ನನಗೆ ಅದ್ರ ನೇಮ್ ಗೊತ್ತಿಲ್ಲ, ಬಟ್ ವೆರಿ ಡೇಂಜರಸ್ ಬೀಚ್ ಅಂತ ಹೇಳ್ತಾ ಇದ್ರು ಅಲ್ಲಿ. ಸೊ ಅಲೆಗಳು ತುಂಬಾನೇ ಜೋರಾಗಿ ಬರ್ತಾ ಇತ್ತು. ಸೊ ಯಾ, ದಿಸ್ ಇಸ್ ದ ವ್ಯೂ. ತುಂಬಾ ಚೆನ್ನಾಗಿತ್ತು ವ್ಯೂ ನೋಡೋದಕ್ಕೆ. ಆ್ಯಂಡ್ ಇಟ್ ವಾಸ್ ಅರೌಂಡ್ 11:45 or 12 ಆಗಿತ್ತು ಆ ಟೈಮಿಗೆ. ಇಟ್ ವಾಸ್ ಸೋ 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 ಗುಡ್. ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದೆ, ವಿ ವರ್ ಕ್ರೇವಿಂಗ್ ಫಾರ್ ಫುಡ್. ಒಂದು ಮೀಲ್ಸ್ ಟ್ರೈ ಮಾಡ್ಬೇಕಂತ ತುಂಬಾ ಕ್ರೇವ್ ಮಾಡ್ತಾ ಇದ್ವಿ, ಬಿಕಾಸ್ ಫಿಶ್ ಮೀಲ್ಸ್ ತಿನ್ಬೇಕಂತ. ಗೋಕರ್ಣದಲ್ಲಿ ಎಲ್ಲೂ ಊಟ ಚೆನ್ನಾಗಿರ್ಲಿಲ್ಲ. ಬರೀ ಲಿಕ್ವಿಡ್ ಫುಡ್ಸ್ ಅಲ್ಲೇ ಇದ್ವಿ, ಬಿಕಾಸ್ ಟೇಸ್ಟ್ ಮಾತ್ರ ತುಂಬಾ ಕೆಟ್ಟದಾಗಿರ್ತಿತ್ತು. ಅದಕ್ಕೆ ನಾವು ಹೋಗಿದ್ದು ಫಿಶ್ ಮೀಲ್ಸ್ಗೆ. ಆಕ್ಚುಲಿ ಇದು ಡ್ರೈವರ್ ಅಂಕಲೇ ಕರ್ಕೊಂಡು ಹೋದ್ರು, ಚೆನ್ನಾಗಿರತ್ತೆ ಇಲ್ಲಿ ಅಂತ. ಇಟ್ ವಾಸ್ ಸೋ ಗುಡ್, ಸಖತ್ ಟೇಸ್ಟಿ ಆಗಿತ್ತು. ನೆಕ್ಸ್ಟ್ ನಾವು ಟ್ರಾವೆಲ್ ಮಾಡಿದ್ದು ಕೇವ್ಸ್ಗೆ. ಆಲ್ಮೋಸ್ಟ್ 1.5 hour ರೈಡ್ ಇತ್ತು. ಇದು ಫುಲ್ ಘಾಟ್ ಸೆಕ್ಷನ್ ರೈಡ್ ಇತ್ತು. ನೋ ನೆಟ್ವರ್ಕ್, ನಥಿಂಗ್. ನಾವಿಬ್ರೆ ಮಾತಾಡ್ಕೊಂಡು ಹೋಗಿದ್ದು. ಅಲ್ಲಿ ಹೋದ್ಮೇಲೆ 20 rupees ಟಿಕೆಟ್ ತಗೊಂಡು 1.5 kilometers ನಾವು ವಾಕ್ ಮಾಡಬೇಕು. ಲಿಟ್ರಲಿ 1.5 kilometer ವಾಕ್ ಮಾಡೋದಕ್ಕೆ ಇಬ್ರು ಸ್ಟ್ಯಾಮಿನಾ ಖತಮ್ ಆಗೋಗಿತ್ತು. ಆ್ಯಂಡ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಜನನೇ ಇರ್ಲಿಲ್ಲ. ಇದು ಒಂದೇ ಪ್ಲೇಸ್ ನಮಗೆ ಜನ ಬೇಕು ಅಂತ ಅನ್ಸಿದ್ದು, ಬಿಕಾಸ್ ಎಲ್ಲಾ ಕಡೆ ನಾವು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಇಲ್ಲಿ ಯಾರು ಜನನೇ ಇರ್ಲಿಲ್ಲ. ಫುಲ್ ಸುತ್ತಮುತ್ತ ಫಾರೆಸ್ಟ್, ಗಿಡ ಅಂಡ್ ಸೌಂಡ್ಗಳು ಮಾಡ್ತಿದ್ದು, ಪ್ರಾಣಿಗಳು. ಸಖತ್ ಭಯ ಆಗ್ತಾ ಇತ್ತು ಇಲ್ಲಿ ಹೋಗೋದಕ್ಕೆ. ಬಟ್ ಸ್ವಲ್ಪ ಬಟ್ ನಾವು ಆ ಧೈರ್ಯ ಇವಾಗ ಮಾಡೋಕ್ಕಾಗಲ್ಲ. ಈ ಚಪ್ಪಲಲ್ಲಿ ಬೇಕಾ ರಿಸ್ಕು? ಯಾಕೆಂದರೆ ನಾವು ಬೆಂಗಳೂರಿಗೆ ವಾಪಸ್ ಹೋಗಬೇಕು. ಚೆನ್ನಾಗಿದೆ ಗೈಸ್. ಯಾನ 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 ಅಲ್ಲಿಂದ ಬರಬೇಕಾಗಿತ್ತು. ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ಇತ್ತು ಕೇವ್ಸ್. ನೋಡೋಣ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇರಬೇಕು. ಫುಲ್ಲು ಬೆವರು ಸುರಿಸ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಫೋನ್ ಎತ್ಕೊಂಡು ಹೋಗ್ಬಿಟ್ರೆ ಕೋತಿ ಬಂದು ಏನು ಮಾಡಲಿ. ಅವ್ರು ಬಡ ಬಡ ಅಂತ ಓಡೋಗ್ತಾರೆ. ಇದಾದ್ಮೇಲೆ ಇಲ್ಲೊಂದು ಚಿಕ್ಕ ನದಿ ತರ ನೀರ್ ಹರಿತಾ ಇತ್ತು. ಬಟ್ ಎಲ್ಲಿಂದ ಬರ್ತಿತ್ತು ನೀರ್ ಅಂತಾನೆ ಗೊತ್ತಾಗ್ತಿಲ್ಲ. ಬಟ್ ಇಟ್ ವಾಸ್ ಸೋ ನೈಸ್ ಟು ಸಿ. ಒಂದ್ ಸ್ವಲ್ಪ ರಿಫ್ರೆಶ್ಮೆಂಟ್ ತರ ಸಿಕ್ತು ಅದು ಮಧ್ಯದಲ್ಲಿ. ಬಿಕಾಸ್ ನಡ್ಕೊಂಡ್ ಬರ್ತಾ ತುಂಬಾ ಸುಸ್ತಾಗಿತ್ತು. ಅದ್ರಲ್ಲಿ ನೀರಲ್ಲಿ ತುಂಬಾ ಕೋಲ್ಡ್ ಇತ್ತು. ಅಷ್ಟು ಸೆಕೆ, ಅಷ್ಟು ಬಿಸಿಲಲ್ಲಿ ನೀರ್ ತುಂಬಾನೇ ಕೊರಿತಾ ಇತ್ತು. ಸಖತ್ ಕೋಲ್ಡ್ ಆಗಿತ್ತು. ಸಖತ್ತಾಗಿತ್ತು ಅದು ವ್ಯೂ. ಸೊ ಇದಾದ್ಮೇಲೆ ನಾವು ಮೆಟ್ಲು ಹತ್ಕೊಂಡು ಎಲ್ಲ ಫೈನಲಿ ವಿ ರೀಚ್ಡ್ ಒಂದು ಲೆವೆಲ್ ಆಫ್ ಕೇವ್ಗೆ ನಾವು ರೀಚ್ ಮಾಡಿದ್ವಿ. ಅಲ್ಲಿಗೆ ಹೋದ್ಮೇಲೆ ಯಾ, ದಿಸ್ ಇಸ್ ವಾಟ್ ದ ವ್ಯೂ ವಾಸ್. ಇಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ಇನ್ನೊಂದ್ಸತಿ ದೇವಸ್ಥಾನದ ಒಳಗಡೆಯಿಂದ ಹೋಗ್ಬೇಕಿತ್ತು. ಅದ್ರ ಒಳಗಡೆ ಇದಕ್ಕಂತೂ ಲಿಟ್ರಲಿ ಫುಲ್ ಡೆಡ್ ಆಗ್ಬಿಟ್ಟಿದ್ವಿ ನಡ್ಕೊಂಡು ಹೋಗೋಸತ್ಗೆ. ಹೋಗ್ತಾನೆ ಇದ್ವಿ. ಇದು ಫೈನಲ್ ಅನ್ಕೊಂಡು ಹೋಗ್ತಾನೆ ಇದ್ವಿ. ಬಟ್ ಲಿಟ್ರಲಿ ಫೈನಲ್ ಸಿಕ್ಕದ್ಮೇಲೆ ಸಕ್ಕದಾಗಿತ್ತು. 2.5 hour ಮೇಲೆ ಹೋಗಿ ನಡ್ಕೊಂಡು ಹೋಗಿದ್ದಕ್ಕೆ ಲಿಟ್ರಲಿ ವರ್ತ್ ಅನಿಸ್ತು. ಅಷ್ಟು ಚೆನ್ನಾಗಿತ್ತು ವ್ಯೂ. ನೋಡಿ, ದಿಸ್ ವಾಸ್ ದ ಲಾಸ್ಟ್ ಕೇವ್. ಇದಾದ್ಮೇಲೆ ಇನ್ನೊಂದು ಕೇವ್ ಇತ್ತು, ಬಟ್ ನಾವು ಅಲ್ಲಿಗೆ ಹೋಗ್ಲಿಲ್ಲ. ದಿಸ್ ವಾಸ್ ದ ಕೇವ್ ವಿ ವೆಂಟ್ ಟು. ಬಟ್ ಇದು ಮಾತ್ರ ಸಕ್ಕದಾಗಿತ್ತು. ವ್ಯೂ ಮಾತ್ರ ಸಕ್ಕದಾಗಿತ್ತು. ಒಳಗಡೆ ಹೋದಾಗ ಲಿಟ್ರಲಿ ನೋ ನೆಟ್ವರ್ಕ್, ಏನೂ ಇರಲಿಲ್ಲ. ಸಕ್ಕದಾಗಿತ್ತು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋಗಿ ನೋಡಿದವ್ರಿಗೆನೆ.
ಗೊತ್ತಾಗುತ್ತೆ ಅದು ಕಣ್ತುಂಬ ಎಷ್ಟು ಪೀಸ್ಫುಲ್ ಆಗಿತ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್ ಪೀಸ್ಫುಲ್ ಆಗಿತ್ತು. ಅದ್ರ ಒಳಗಡೆ ಹೋಗ್ತಾ ಹೋಗ್ತಾ ಸಕ್ಕದಾಗಿದೆ ಕೇವ್ಸ್ ಮಾತ್ರ. ಸೊ ಯಾ ಭಯನೂ ಆಗ್ತಾ ಇದೆ, ಬಟ್ ಸ್ಟಿಲ್ ಬಂದ್ವಿ. ಹೆಂಗೋ ಬಂದ್ಬಿಟ್ವಿ, ಇವಾಗ ಇಳಿಬೇಕು. ಗುಹೆ 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 ಗುಹೆ. ಈ ಗುಹೆನ ನೋಡಕ್ಕೆ 2 ಕಿಲೋಮೀಟರ್ಸ್ ಮೇಲೆ ಹತ್ಕೊಂಡು ಬಂದಿರೋದು. ಸಕ್ಕತ್ತಾಗಿದೆ ಆದರೆ. ಇದೊಂದು ಚಿಕ್ಕ ಗಣೇಶನ ದೇವಸ್ಥಾನ ಇಲ್ಲಿತ್ತು. ಅದ್ರೊಳಗಡೆ ನೀರು ಹರಿತಿರೋದು ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು. ನಾನು ಹಾಕ್ತೀನಿ, ಕೇಳಿಸ್ಕೊಂಡು ಬನ್ನಿ. ಇದಾಗಿತ್ತು ನಮ್ಮ ಗೋಕರ್ಣದ ಸೆಕೆಂಡ್ ಡೇ. ಎಂಡ್ ಆಫ್ ದ ಡೇ ಕೋರ್ಸ್ ನಾವು ಬೀಚಿಗೆ ಬರಬೇಕಿತ್ತು. ಬೀಚ್ ಇಸ್ ಆರ್ ಫೇವ್ರೆಟ್ ಪ್ಲೇಸ್. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ, ತುಂಬ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಮೋರ್ ದ್ಯಾನ್ ಕ್ಯಾಪ್ಚರ್ ಮಾಡ್ಕೊಳೋದ್ರಿಂದ. ಸೊ ಥರ್ಡ್ ವಿ ವೆಂಟ್ ಫಾರ್ ಫೇಮಸ್ ಗಣಪತಿ ಆ್ಯಂಡ್ ಮಹಾಬಲೇಶ್ವರ ಟೆಂಪಲ್. ಇಲ್ಲಿ ಮಹಾಬಲೇಶ್ವರದ ಮಾತ್ರ ನಾನು ಫುಟೇಜ್ ತೋರಿಸ್ತಾ ಇದ್ದೀನಿ. ಸೊ ಯಾ, ಎಲ್ಲೂ ವಿಡಿಯೋ ಮಾಡೋ ಇದಿರಲಿಲ್ಲ, ಅವಕಾಶ ಇರಲಿಲ್ಲ. ಬಟ್ ಎಲ್ಲಾಗುತ್ತೋ ಅಲ್ಲಿ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಲಿಟ್ರಲಿ ಪ್ಲೀಸ್ ಇಗ್ನೋರ್ ಮೈ ಫೇಸ್. ನಾನು ಎಷ್ಟು ಟ್ಯಾನ್ ಆಗಿದ್ದೀನಿ ಅಂತ ನನಗೆ ಮನೆಗೆ ಬಂದಮೇಲೆ ನಂಗೆ ಗೊತ್ತಾಗಿದ್ದು. ಸೊ ಈ ಟೆಂಪಲ್ ಮುಗಿಸ್ಕೊಂಡು, ಸೊ ಮಹಾಬಲೇಶ್ವರ ಟೆಂಪಲ್ದು ಏನಪ್ಪ ವಿಶೇಷತೆ ಅಂದರೆ ಅಲ್ಲಿರೋ ಲಿಂಗನ ನಾವು ಟಚ್ ಮಾಡಿ ಫೀಲ್ ಮಾಡ್ಬೋದು. ಗರ್ಭಗುಡಿ ಒಳಗಡೆ ಇರೋ ಲಿಂಗನ ಆಬ್ವಿಯಸ್ಲಿ ತುಂಬ ಟೈಮ್ ಬಿಡಲ್ಲ, ಬಟ್ ಎಷ್ಟು ಟೈಮ್ ಬಿಡ್ತಾರೆ ಅಷ್ಟು ಟೈಮ್ ನಾವು ಟಚ್ ಮಾಡಿ ಫೀಲ್ ಮಾಡ್ಬೋದು. ಸೊ ಇದಾದ್ಮೇಲೆ ಇದಾಗಿತ್ತು ನನ್ನ ಫುಲ್ ಗೋಕರ್ಣ 1 hour ಆ್ಯಂಡ್ ಕೇವ್ಸ್ದು ವ್ಲಾಗ್. ಇಟ್ ಇಸ್ ಟೂ ಲೇಟ್, ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. But still, thank you for showing so much of love. Thank you for 1K subscribers in YouTube channel. Keep watching. Thank you for watching. Love you all. ಅಷ್ಟೇ ಗೈಸ್ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.